ಸ್ನೇಹಿತರೆ, ಬೆಳಗಿನ ಶುಭೋದಯಗಳು. ಸ್ನೇಹಿತರೆ, ಇಂದು ನಾವು ಲಕ್ಷ್ಮೇಶ್ವರದಲ್ಲಿ ಇರುವಂತಹ ಅಗ್ನಿ ಸೋಮೇಶ್ವರ ದೇವಾಲಯದ ಕುರಿತು ನಾವು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಆರಂಭಿಸೋಣ. ಲಕ್ಷ್ಮೇಶ್ವರದ ಪ್ರಮುಖ ಪ್ರಾಚೀನ ಐತಿಹಾಸಿಕವಾದ ಒಂದು ದೇವಾಲಯವಾದ ಅಗ್ನಿ ಸೋಮೇಶ್ವರ ದೇವಾಲಯವು ಬಹಳಷ್ಟು ಪ್ರಮುಖವಾದ ದೇವಾಲಯವೂ ಆಗಿದೆ. ಇಲ್ಲಿ ನಾವು ಈಶ್ವರನ ಲಿಂಗುವಿನ ಮೂರ್ತಿಯನ್ನು ನಾವು ವಿಶೇಷವಾಗಿ ಕೆತ್ತನೆಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಈ ದೇವಾಲಯವನ್ನು ಜಕಣಾಚಾರಿ ನಿರ್ಮಿಸಿದ ಎಂದು ಹೇಳಲಾಗಿದೆ. ಸುಮಾರು 3800 ವರ್ಷಗಳ ಹಿಂದಿನ ದೇವಾಲಯವು ಇದು ಆಗಿದೆ. ಇದು ಕಲ್ಯಾಣಿ ಚಾಲುಕ್ಯರ ಅವಧಿ ಅಥವಾ ಅವರ ಆಡಳಿತದಲ್ಲಿ ನಿರ್ಮಿತವಾಗಿದೆ. ಈ ಒಂದು ದೇವಾಲಯವು ಮಂಟಪ, ಅಂತರಾಳ, ಗರ್ಭಗೃಹವನ್ನು ಒಳಗೊಂಡಿದೆ. ಗರ್ಭಗೃಹದಲ್ಲಿ ಈಶ್ವರನ ಲಿಂಗವನ್ನು ನಾವು ಕಾಣಬಹುದು. ಈ ಈಶ್ವರನ ಕೆತ್ತನೆಯಲ್ಲಿ ನಾವು ಶಿವನ ಕಣ್ಣುಗಳ ಕೆತ್ತನೆಗಳನ್ನು ನಾವು ಕಾಣಬಹುದಾಗಿದೆ. ಇದು ವಿಶೇಷವಾದ ಈಶ್ವರನ ಮೂರ್ತಿಯ ಕೆತ್ತನೆಯೂ ಆಗಿದೆ. ನಂತರ ನಾವು ಅಂತರಾಳದಲ್ಲಿ ನೋಡುವುದಾದರೆ ಬಸವಣ್ಣನ ಮೂರ್ತಿಯ ಕೆತ್ತನೆಯನ್ನು ನಾವು ಕಾಣಬಹುದು. ಈ ಬಸವಣ್ಣನ ಕೆತ್ತನೆಯು ಬಹಳಷ್ಟು ವಿಶೇಷತೆಯನ್ನು ಒಳಗೊಂಡಿದೆ. ಇನ್ನು ನಾವು ಕಂಬಗಳ ಕುರಿತು ನೋಡುವುದಾದರೆ ಗರ್ಭಗೃಹದಲ್ಲಿ 4 ಅರ್ಧ ಕಂಬಗಳು ಹಾಗೂ ಅಂತರಾಳದಲ್ಲಿ 4 ಅರ್ಧ ಕಂಬಗಳು ಹಾಗೂ ಅಂತರಾಳದಲ್ಲಿ ನಾವು ಇನ್ನೂ 4 ಅರ್ಧ ಕಂಬಗಳನ್ನು ನಾವು ನೋಡಬಹುದಾಗಿದೆ. ಹೀಗೆ ನಾವು ಮಂಟಪದಲ್ಲಿ 2 ಕಂಬಗಳನ್ನು ನಾವು ನೋಡಬಹುದು. ಹೀಗೆ ಒಂದೊಂದು ಕಂಬವು ಒಂದೊಂದು ವೈಶಿಷ್ಟ್ಯತೆಯನ್ನು ಒಳಗೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಐತಿಹಾಸಿಕ ಅಂಶಗಳನ್ನು ನಾವು ತಿಳಿಯೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಓಕೆ ಫ್ರೆಂಡ್ಸ್, ಬಾಯ್.